ಸ್ಟ್ರೀಟಲ್ಲಿ 3ನೇ ದಿನ. ಮೊನ್ನೆದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಏನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಯಾರೆಲ್ಲ ಫ್ಯಾಮಿಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲ ವಿಡಿಯೋ ಮಾಡೋಂಗಿಲ್ಲ. ವ್ಲಾಗೆಲ್ಲ ಮಾಡೋಕ್ಕಿಲ್ಲಿ ಭಯ ಬೀಳ್ತಾರೆ. ಯಾಕಂದರೆ ಸುಮ್ಮನೆ ಏನಕ್ಕೆ ಮಾಡೋದು ಇಲ್ಲೆಲ್ಲ, ಸುಮ್ಮನೆ ಏನು ಅನ್ಕೊಂತಾರೋ ಅಂತ. ನಾನೆಲ್ಲ ಏನು ಭಯನೇ ಬೀಳಲ್ಲ ನೋಡಿ. ನಾನು ಫಸ್ಟ್ ಆಫ್ ಆಲ್ ಯಾರಿಗೂ ಭಯ ಬೀಳಲ್ಲ. ನಮಗೆ ಭಯ ಪಡಬೇಕೆ ಹೊರತು ನಾವು ಯಾರು ನೋಡಿ ಭಯ ಪಡೋ ಸೀನೇ ಇಲ್ಲ. ಎಷ್ಟೊಂದು ಡೈಲಾಗ್ ಇದೆಯಲ್ಲ, ನಮ್ಮನ್ನು ನೋಡಿ ಭಯ ಪಡೋಗ್ಲಿ ಜಾಸ್ತಿ ಜನ, ಆದರೆ ನಾವು ನೋಡಿ ಯಾರನ್ನೂ ಭಯ ಪಡೋ ಸೀನೇ ಇಲ್ಲ ಅಂತ. ಈ ವಿಡಿಯೋನು ಪೋಸ್ಟ್ ಮಾಡ್ತಾ ಇರೋದು, ಲಾಸ್ಟ್ ವಿಡಿಯೋ ಚೆನ್ನಾಗಿ ರೆಸ್ಪಾಂಡ್ ಬಂದಿದೆ ಅಂತಲೇ ಪೋಸ್ಟ್ ಮಾಡ್ತಾ ಇರೋದು. ಇಲ್ಲ ಅಂದರೆ ಏನಕ್ಕೆ ಮಾಡ್ತಾಯಿದ್ದೆ ಹೇಳಿ? ಸುಮ್ಮನೆ ನೋಡಿ ಇಂಥವ್ರು ಇರ್ತಾರೆ ಪಾಪ, ಅಂಥವ್ರಿಗೆಲ್ಲ ಇಲ್ಲಿ ಹೆಲ್ಪ್ ಮಾಡಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಿಂದ್ಗಡೆ ನೋಡ್ತಾ ಇದ್ದೀರಾ ಫುಲ್ಲು ವ್ಯೂ. ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮಾತಾಡೋಣ. ಮಿಕ್ಕಿದೆಲ್ಲ ನೀರು ಹೊಡಿತಾ ಇದ್ದಾರೆ. ಫಸ್ಟೇ ಹೇಳ್ತಾ ಇದ್ದೀನಿ, ಇವತ್ತು 2 ರೌಂಡ್ ಬರ್ತೀನಿ. ಹಿಂಗೊಂದು ಹೋಗಿ, ಮೊನ್ನೆ ಓನ್ಲಿ 1 ರೌಂಡು, ಇವತ್ತು 2 ರೌಂಡ್ ಹೊಡಿತಾ ಇದ್ದೀನಿ. ಇವತ್ತು ಹಿಂಗೆ ಹೋಗೋದು ಮತ್ತೆ ಬರೋದು. ನಾನು ಫುಲ್ಲು ಕ್ಯಾಮ್ರಾ ಸುಮ್ಮನೆ ಇಲ್ಲಿ ಕ್ಯಾಮ್ರಾ ನೋಡಲ್ಲ, ಯಾಕಂದರೆ ನೀರು ಹೊಡಿತಾರೆ ಅಂತ. ಕೆಳಗಡೆ ನೋಡ್ಕೊಂಡಿರ್ತೀನಿ. ಜಾಲಿ ಯಾರೋ ಸಬ್ಸ್ಕ್ರೈಬರ್ ಇರ್ಬೋದು. ಕರೆಯಿಂದ ಇಲ್ಲೆಲ್ಲ ನೋಡಿ, ನಾವು ವಿಡಿಯೋ ಮಾಡಿದ್ರೆ ಇಲ್ಲೆಲ್ಲ ಯಾರೂ ನೋಡಲ್ಲ. ಆ್ಯಕ್ಚುಲಿ ಏನಂದರೆ, ಇಷ್ಟು ದಿನ ಯಾರೂ ಕಾಲೇ ಮಾಡ್ತಾಯಿರಲ್ಲ, ಸ್ನ್ಯಾಪು ಯಾರೂ ನೋಡ್ತಾ ಇಲ್ಲ. ನಿನ್ನೆ ಮೊನ್ನೆ ಎಲ್ಲ ಎಷ್ಟು ರಿಪ್ಲೈಗಳು ಗೊತ್ತಾ ನೋಡಿ, ಎಷ್ಟು ರಿಪ್ಲೈಗಳು ಅಂದರೆ. ಇನ್ನೊಂದು ಆ್ಯಕ್ಚುಲಿ ನಾನು ಬೇರೆ USA ರೀಚಾರ್ಜ್ ಮಾಡಿಬಿಟ್ಟಿದ್ನಲ್ಲ, ಅದೆಲ್ಲ ಇವಾಗ ಏನೂ ಇಲ್ಲ. ಇವಾಗ ಕಂಪ್ಲೀಟ್ ಈ ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಕರೆಕ್ಟಾಗಿ ರೀಚಾರ್ಜ್ ಮಾಡ್ಕೊಂಡಿದ್ದ, ಆದರೆ ನಾನು ಮಾತ್ರ ಯಾವುದೇದೋ ನೋಡ್ದಿರ ಕರೆಕ್ಟಾಗಿ ಮಾಡ್ಕೊಂಡಿರಲಿಲ್ಲ. ಇವ್ರನ್ನೆಲ್ಲ ನೋಡಿ ನನಗೆ ಇವಾಗ ಒಂದು ಸಾಂಗ್ ನೆನಪಾಗ್ತಾ ಇದೆ.
ಮಾಡಿದ್ದೀನಿ ಇಲ್ಲಿ. ಇದ್ರ ಮೇಲೆ ನಿಮ್ಮ ಇಷ್ಟ. ನಾನು ಮಾಡಿರೋದೇನು ಕಂಪ್ಲೀಟ್ ಬ್ಯಾಂಕಾಕ್ ವ್ಲಾಗು. ನಾನು ನೋಡಿ ಸಪೋರ್ಟ್ ಮಾಡಿ, ಏನೇನು ಹೇಳಲಿ ಕೇಳಲಿ ಎಲ್ಲ ಏನೇನು ಇದೆ ಎಲ್ಲ ಹೇಳ್ರಿ. ಇವ್ರು ನೋಡಿ ಪೊಲೀಸ್ ಡ್ರೆಸ್ ಎಲ್ಲ ಹಾಕ್ಕೊಂಡವ್ರೆ. ಪೊಲೀಸ್ ಕೈಯೇ ನೋವು ಬಂದ್ಬಿಡ್ತು. ಎಷ್ಟೇ ಒಂದು ಡೈಲಾಗ್ ಇದೆಯಲ್ಲ ಇನ್ನೊಂದ್ಸರಿ ಹೇಳ್ಕೊಳ್ಳಿ. ಇವಾಗ ರೀಸೆಂಟಾಗಿ ಯಾವುದೋ ಒಂದು ಟ್ರೆಂಡಿಂಗ್ ಆಗಿತ್ತಲ್ಲ, ತಪ್ಪು ತಿಳ್ಕೊಳಲ್ಲ ಬಿಡುಗರು ಅಂತ. ಆಮೇಲೆ ಆ ಡೈಲಾಗು ಹೇಳ್ತಾರಲ್ಲ, ತಿಳ್ಕೊಳಲ್ಲ ಬಿಡುಗರು ಅಂತ ರೀಸೆಂಟಾಗಿ ಅದು ಟ್ರೆಂಡಿಂಗ್ ಆಗಿತ್ತು. ಸೊ ಇವಾಗ ಆ್ಯಕ್ಚುಲಿ ಕೈ ನೋವು ಬಂದ್ಬಿಡ್ತು ನಿಜ. ಆವಾಗಿಂದ ಹಿಡ್ಕೊಂಡು ಕೈಯೇ ನೋವು ಬಂದ್ಬಿಟ್ಟಿದೆ. ಏನಂದರೆ ಇದೆಲ್ಲ ಯಾವತ್ತೂ ಅಷ್ಟೇ ತಾಯ್ನಾಡೆ, ಥಾಯ್ಲ್ಯಾಂಡು ತಾಯ್ನಾಡೋಕ್ಕಾಗಲ್ಲ. ಇಲ್ಲ ಥಾಯ್ಲ್ಯಾಂಡು ತಾಯ್ನಾಡೋಕ್ಕಾಗಲ್ಲ. ಸೊ ಇವಾಗ ಸೆಕೆಂಡ್ ರೌಂಡ್ ಹೊಡಿತಾ ಇದ್ದೀನಿ. ಒಂದು ರೌಂಡ್ ಹೊಡೆದಿದ್ದಾಯಿತು, ಇವಾಗ ಇನ್ನೊಂದು ರೌಂಡು. ಈ ಕಡೆ ಎಲ್ಲ ಹೇಗಿದೆ ಅಂತ ಕ್ಯಾಮ್ರಾ ಹಿಡ್ಕೊಂಡ್ರೆ ಯಾರು ನಮ್ಮ ಹತ್ರಕ್ಕೆ ಬರೋಲ್ಲ. ಇಲ್ಲಾಂದರೆ ನೋಡಿ ಈ ಥರ ಮಾಡ್ತಾ ಇರ್ತಾರೆ. ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಹತ್ರಕ್ಕೆ ಬೀಸಾಗೆ ಯಾರೂ ಬರೋಲ್ಲ. ನೋಡಿ ಹಿಂದ್ಗಡೆ ಏನೇನೋ ಮಾಡ್ತಾ ಇರ್ತಾರೆ ಮ್ಯಾಜಿಕ್ಗಳು. ಇಲ್ಲಿ ನೋಡಿ, ಇಲ್ಲಿ ಮಜಾಕ್. ಇಲ್ಲಿ ಗಾಡಿ ಮೇಲೆ ಕುತ್ಕೊಂಡಿದ್ದಾರೆ. ಒಟ್ನಾಗ ನನಗಂತೂ ಏನಂದರೆ, ಇವಾಗ ಈ ಸಾಂಗ್ ಇದೆಯಲ್ಲ, ಸೇಮ್ ಬಟ್ ಡಿಫ್ರೆಂಟ್, ನೋ ಮನಿ ಗುಡ್ ಬಾಯ್ ಗೋಸ್ ಟು ಹೆವನ್, ಬ್ಯಾಡ್ ಬಾಯ್ ಗೋಸ್ ಟು ಬ್ಯಾಂಕಾಕ್. ಈ ಹಾಡು ಪಕ್ಕಾ ಶೂಟ್ ಆಗೋದು ಇಲ್ಲಿಗೆ, ಇನ್ನು ಬೇರೆ ಕಡೆಗೆ ಶೂಟ್ ಆಗೋಲ್ಲ. ನಾನು ಅದು ಕೇಳಿದಾಗ ಇದೆಲ್ಲ ಅಂದ್ಕೊಂಡಿರಲಿಲ್ಲ ನಾನು, ಏನಕ್ಕಪ್ಪ ಈ ಸಾಂಗು ಅಂತ. ಪಡಾಯಿಗೆ ಬಂದಮೇಲೆ ಗೊತ್ತಾಗಿತ್ತು ಈ ಥರ ಇರುತ್ತೆ ಅಂತ. ಇದೆಲ್ಲ ಎನಿ ಟೈಮ್ ಹಿಂಗೆ ಇರುತ್ತೆ ಏನೋ ಗೊತ್ತಿಲ್ಲ ನನಗೆ, ಇರುತ್ತೆ ಅನ್ಕೊತೀನಿ. ಇರುತ್ತೋ ಇರೋದೋ ಗೊತ್ತಿಲ್ಲ, ಏನೋ ಮಾಡ್ತಾರೆ. ಇಲ್ಲಿ ಹೆಸರು ಏನೋ ಡಿಫ್ರೆಂಟಾಗಿ ಏನೂ ಅರ್ಥ ಆಗಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀನಿ, ಆದರೂ ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ನಾನು ಏನು ಮಾಡಲಿ ಹೇಳಿ. ಎಷ್ಟು ಕಷ್ಟ ಗೊತ್ತಾ ಇಲ್ಲೆಲ್ಲ ವ್ಲಾಗ್ ಮಾಡೋದು. ನೋಡಿ ನೀರು ಹೊಡಿತಾರೆ, ಕ್ಯಾಮ್ರಾಗೂ ನೀರು ಹೊಡಿತವ್ರೆ, ನೀರೆಲ್ಲ ಹೊಡೆಸ್ಬಿಡ್ತಾರೆ. ನೀರು ಮಾತ್ರ ಹೊಡೆಯೋದಿನಿ ಮುಚ್ಕೊಂಡಿರ್ತಾರೆ, ಇಲ್ಲಾಂದರೆ ನೋಡಿ ಮಗ ಮುಚ್ಕೊಂಡ್ಬಿಡ್ತಾರೆ. ಇಲ್ಲಿ ಏನೋ ಸ್ಪೈಡರ್ ಗಿಡರೆಲ್ಲ ಹಾಕ್ಕೊಂಡವ್ರೆ. ನಾನೇನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ, ಸುಮ್ಮನೆ ಹಂಗೆ ಇರಲಿ ಅಂತ ಅಂತಾರೆ. ಅದು ಏನೋ ಅಂತಾರೋ, ಊಟ ಸಾಲದು ಅಂತವ್ರೋ ಏನೋ ಗೊತ್ತಿಲ್ಲ. ಇನ್ನೊಂದು ನಮ್ಮ ಕನ್ನಡ ಅವ್ರಿಗೆಲ್ಲ ಬರೋಲ್ಲ, ತಾಯ್ನಾಡು ಭಾಷೆ ಮಾತಾಡಲ್ಲ ಸ್ವಲ್ಪ. ಅಲ್ಲೋ ಕೊಂಚ ಏನೇನೋ ಮಾತಾಡ್ತಾ ಇರ್ತಾರೆ, ನಮಗೇನು ಅರ್ಥ ಆಗೋದು ಬೇಡ, ಏನು ಬೇಡ. ಏನಂತೀರ? ವಾಕಿಂಗ್ ಸೀಟಿಲನ್ನ ಪಾರ್ಟಿ ಚೆಯ್ಯಾಲೆ. ಇಲ್ಲೆಲ್ಲ ಪಾರ್ಟಿ ಮಾಡೋಕ್ಕೋದ್ರೆ ಪಕ್ಕ ಸುಮ್ಮನೆ. ಇಲ್ಲೆಲ್ಲ ಯಾರು ಪಾರ್ಟಿ
ಯಾರಿಗೂ ಗೊತ್ತಿಲ್ಲ ನೋಡಿ, ಅಂಥವ್ರಿಗೆ ಪಾಪ ಹೆಲ್ಪ್ ಮಾಡಬೇಕು ಅವರು. ಇಲ್ಲೆಲ್ಲ ನೋಡಿ ಫ್ಯಾಷನ್ ಸುಮ್ಮನೆ ಗೈಸ್ ಇವರೆಲ್ಲ ಏನು ಇಲ್ಲಿ ಇದೊಂದು ಸ್ಟ್ರೀಟು, ಅವರೇ ಒಂದು ಸುಮ್ಮನೆ ನಿಂತ್ಕೊಬೇಕು, ಈ ಥರ ಶೋ ಆಫ್ ಮಾಡಬೇಕು ಅಷ್ಟೇ. ಶೋ ಆಫ್ ಮಾಡೋಕ್ಕೆ ಇವ್ರು ಇರೋದಿಲ್ಲ, ಸುಮ್ಮನೆ ಎಲ್ಲ ಅವ್ರದ್ದೊಂದು ಕಲ್ಚರ್ ಇರುತ್ತಲ್ಲ, ಒಂದೊಂದೊಂದೊಂದು ಸ್ಪೆಷಲ್ಲು. ಆ್ಯಕ್ಚುಲಿ ಏನು ಫುಲ್ಲು ಮಸಾಲೆ ಏನಂತಾನೆ ಏನೋ ಒಳ್ಳೆ ಬೋಂಡಾಗ ಹಾಕಲ್ವಾ ಆ ಥರ ಕಲಿಸ್ತಾವ್ರೆ. ಸರಿ, ಇದು ಇನ್ನೇನು ಎರಡನೇ ರೌಂಡ್ ಮುಗೀತಾ ಬಂತು. ಎರಡನೇ ರೌಂಡು ಮುಗೀತಾ ಬಂತು. ಯಾವುದೋ ಕಿಡ್ಸ್ ಸ್ಕೂಲ್ ಅಂತ ಏನೇನೋ ಇದೆ, ಇದೆಲ್ಲ ಟ್ಯಾಟೋಗಳು, ಟ್ಯಾಟೋದಲ್ಲೆಲ್ಲ ಯಾರೂ ಇಲ್ಲ. ಸೊ ಅಷ್ಟೇ, ಕಂಪ್ಲೀಟ್ ಅಂದರೆ 3 ವಿಡಿಯೋನು ಇವತ್ತು ನಿನ್ನೆ ಮೊನ್ನೆ 3 ವಿಡಿಯೋನು ಮಾಡಿದ್ದೀನಿ. ಇದನ್ನು ಎಲ್ಲ ಇದು ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ. ಇದನ್ನೇ ಇನ್ನು ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ. ಇನ್ನಷ್ಟೇ ಇವತ್ತೇ ಲಾಸ್ಟ್ ನಾವು ಪಟಾಯದಲ್ಲಿರೋದು. ನಾಳೆ ಬ್ಯಾಂಕಾಕ್ ಹೋಗ್ತೀವಿ. ಸರಿ, ಇವಾಗ ಹೋಗಿ ರೂಮ್ಗೆ ಮಲ್ಕೊಳ್ಳೋಣ, ಅಷ್ಟೇ ಸಾಕು. ನೋಡಿ ಇದೆ ಬೀಚು ಆ ಕಡೆ, ನೋಡಿ ಅಲ್ಲಿ ಪಟಾಯ ಸಿಟಿ ಇದೆ. ಇದು ಕಂಪ್ಲೀಟ್ ಬೀಚ್ ರೋಡು. ಹೌದು, ಇನ್ನೊಂದು ನೋಡಿ ಇಲ್ಲಿ ವೀಡೆಲ್ಲ ಲೀಗಲ್ಲು ಗೈಸ್. ಇಲ್ಲಿ ವೀಡೆಲ್ಲ ಫುಲ್ಲು ಲೀಗಲ್ಲೇ ಇಲ್ಲಿ ಇದೆ. ಕಂಪ್ಲೀಟ್ ವಾಕಿಂಗ್ ಸ್ಟ್ರೀಟ್ ಹೈಟಾಗಿ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಸ್ಟ್ರೀಟ್. ಸೊ ಇಲ್ಲಿಗೆ ಪಟಾಯದು ಯಾವುದೋ ನೈಟ್ ಲೈಫ್ ಇದೆಯಲ್ಲ, ಇಲ್ಲಿ ಈ ಕಂಪ್ಲೀಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಮನೆಗೆ ಹೋಗಬೇಕು. ಇನ್ನೂ ಯಾರೆಲ್ಲ ಇವಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ, ಇವಾಗೂ ಮಾಡಿಲ್ಲ ಅಂದರೆ ಇಲ್ಲ ಕಮೆಂಟ್ ಹಾಕಿ. ಹೆಂಗಿದೆ, ಚೆನ್ನಾಗಿದ್ದರೂ ಕಮೆಂಟ್ ಹಾಕಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಹಾಕಿ. ಸೊ ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಬಾಯ್ ಬಾಯ್, ಸೈನಿಂಗ್ ಆಫ್.